ನಮಸ್ಕಾರ, ಕೆಎಸ್ಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಾಸರಗೋಡು ಕಂದಾಯ ವಿಭಾಗೀಯ ಕಚೇರಿ ಕಟ್ಟಡ ಹಾಗೂ ಜಿಲ್ಲಾ ಮಟ್ಟದ ಹಕ್ಕುಪತ್ರ ಮೇಳದ ಉದ್ಘಾಟನೆ ಕಂದಾಯ ಸಚಿವ ಕೆ ರಾಜನ್ ಅವರಿಂದ. ಕಾರ್ಯಾರಂಭಿಸಿತು ಕಾಸರಗೋಡು ಕಂದಾಯ ವಿಭಾಗೀಯ ಕಚೇರಿಯ ನೂತನ ಕಟ್ಟಡ ಪುಲಿಕುನ್ನವಿನಲ್ಲಿ. ಶಾಲಾ ಅಡುಗೆ ಕಾರ್ಮಿಕರ ಯೂನಿಯನ್ ಎಐಟಿಯುಸಿ ಕಾಸರಗೋಡು ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಮಾರ್ಚ್ ಹಾಗೂ ಧರಣಿ ಕಾಸರಗೋಡು ತಾಲೂಕು ಕಚೇರಿಗೆ. ರೈಲು ಡಿಕ್ಕಿ ಹೊಡೆದು ಮೃತಪಟ್ಟ ಸ್ಥಿತಿಯಲ್ಲಿ ವೃದ್ಧರೊಬ್ಬರು ಪತ್ತೆ, ಮಂಜೇಶ್ವರ ರೈಲ್ವೆ ನಿಲ್ದಾಣದಲ್ಲಾಗಿದೆ ಘಟನೆ. ಕೇರಳ ವ್ಯಾಪಾರಿ ಏಕೋಪನ ಸಮಿತಿ ಮಂಜೇಶ್ವರ ಘಟಕದ ವಾರ್ಷಿಕ ಸಭೆ ನಡೆಯಿತು ಮಂಜೇಶ್ವರ ವ್ಯಾಪಾರಿ ಭವನದಲ್ಲಿ. ವಾರ್ತೆಗಳು ವಿವರವಾಗಿ. ಕಾಸರಗೋಡು ಕಂದಾಯ ವಿಭಾಗೀಯ ಕಚೇರಿ ಕಟ್ಟಡ ಹಾಗೂ ಜಿಲ್ಲಾ ಮಟ್ಟದ ಹಕ್ಕುಪತ್ರ ಮೇಳದ ಉದ್ಘಾಟನೆ ನಡೆಯಿತು. ಕಂದಾಯ ಮತ್ತು ವಸತಿ ಸಚಿವ ಕೆ ರಾಜನ್ ಉದ್ಘಾಟಿಸಿದರು. ಇಲಾಖೆ ಸಿಬ್ಬಂದಿ ಕಾನೂನು ಮತ್ತು ನಿಯಮಗಳನ್ನು ಜನಸಾಮಾನ್ಯರಿಗೆ ಸಹಾಯಕವಾಗುವ ರೀತಿಯಲ್ಲಿ ನಿರ್ವಹಿಸಬೇಕು ಮತ್ತು ಕಾನೂನುಗಳಲ್ಲಿನ ಲೋಪದೋಷಗಳನ್ನು ತೋರಿಸಿ ಅವರಿಗೆ ತೊಂದರೆ ನೀಡಬಾರದು ಎಂದು ಕಂದಾಯ ಮತ್ತು ವಸತಿ ಸಚಿವ ಕೆ ರಾಜನ್ ಹೇಳಿದರು. ಕಾಸರಗೋಡು ಕಂದಾಯ ವಿಭಾಗೀಯ ಕಚೇರಿ ಕಟ್ಟಡ ಮತ್ತು ಜಿಲ್ಲಾ ಮಟ್ಟದ ಹಕ್ಕುಪತ್ರ ಮೇಳವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ನವೆಂಬರ್ 1ರಂದು ಕೇರಳೋದಯ ದಿನವಾದ ಕೇರಳದಲ್ಲಿ ಕಡುಬಡತನವಿಲ್ಲದ ಭಾರತದ ಮೊದಲ ರಾಜ್ಯವಾಗಲಿದೆ. ವಿಶಿಷ್ಟ ತಂಡಪೇರ್ ವ್ಯವಸ್ಥೆಯನ್ನು ಪರಿಚಯಿಸುವುದರೊಂದಿಗೆ ಆಧಾರ್ ಮತ್ತು ಆಸ್ತಿಯನ್ನು ಖರೀದಿಸುವ ಮಾಲಕರ ಹೆಸರನ್ನು ಲಿಂಕ್ ಮಾಡಲಾಗುತ್ತಿದೆ. ಇದರೊಂದಿಗೆ 15 ಎಕರೆಗಿಂತ ಹೆಚ್ಚು ಭೂಮಿಯನ್ನು ಹೊಂದಿರುವವರನ್ನು ಸುಲಭವಾಗಿ ಪತ್ತೆ ಹಚ್ಚಲು സാധ്യമാകുತ್ತದೆ ಎಂದು ಹೇಳಿದರು. റവന്യൂ ഉദ്യോഗസ്ഥന്മാരോട് വളരെ വിനയത്തോടെയും സ്നേഹത്തോടെയും ഒരു കാര്യം പറയുന്നുണ്ട്. കേരളത്തിൽ നിയമങ്ങളും ചട്ടങ്ങളും ഒരു സാധാരണക്കാരനായിട്ടുള്ള മനുഷ്യനെ എങ്ങനെ സഹായിക്കാൻ പറ്റും എന്ന് പറയാനുള്ള മാർഗദർശനങ്ങളായിട്ടുള്ള വഴികാട്ടികളാണ്. സാധാരണ അപേക്ഷയുമായി ഓഫീസിലെത്തുന്ന ആളുകളെ നല്ലതുപോലെ നമ്മളെല്ലാവരും കൈകാര്യം ചെയ്യുന്നുണ്ട് എന്നാണ് എൻ്റെ പ്രതീക്ഷ. പക്ഷേ അങ്ങനെ വരുന്ന സാധാരണക്കാരനായ ഒരു മനുഷ്യൻ കേരളത്തിലെ റവന്യൂ വകുപ്പ് പുറത്തിറക്കിയ 120ഓളം നിയമങ്ങളെക്കുറിച്ചോ അതിൻ്റെ ചട്ടങ്ങളെക്കുറിച്ചോ കോടതി വിധികളെക്കുറിച്ചോ ഒന്നും ധാരണ ഉണ്ടായി വരുന്ന ഒരാളായിരിക്കില്ല. അങ്ങനെ ഉണ്ടാകണം എന്നൊരു നിർബന്ധവുമില്ല. കാരണം ഭൂമിയുടെ അവകാശം ചോദിക്കുക മാത്രമാണ് അവൻ്റെ ശരി. അങ്ങനെ വരുന്നവരോട് അവൻ ആവശ്യപ്പെടുന്ന പ്രശ്നം നടപ്പിലാക്കാൻ ഈ ചട്ടത്തെയും നിയമത്തെയും എങ്ങനെ പോസിറ്റീവായി ഉപയോഗിക്കാം എന്നാണ് നാം നോക്കേണ്ട ഒരു പ്രധാനപ്പെട്ട കാര്യം. അല്ലാതെ നിയമങ്ങളും ചട്ടങ്ങളും വരുന്നവനെ ആക്രമിക്കാൻ, ചെകുത്താനെ ആക്രമിക്കുന്ന കുരിശു പോലെ എടുത്തു പിടിക്കാനുള്ള ഒരു നടപടിക്രമവും നമ്മുടെ ഭാഗത്തുനിന്ന് ഉണ്ടാകരുത്. ಕಾಸರಗೋಡು ನಗರಸಭೆ ಕಾನ್ಫರೆನ್ಸ್ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಸಕ ಎನ್.ಎನ್. ಎಲಿಕೋನ್ ಅಧ್ಯಕ್ಷತೆ ವಹಿಸಿದ್ದರು. ಸಂಸದ ರಾಜಮೋಹನ್ ಉಣ್ಣಿತಾನ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು. ಶಾಸಕರಾದ ಇ. ಚಂದ್ರಶೇಖರನ್, ಸಿ.ಎಚ್. ಕುಂಜಂಬು, ಎ.ಕೆ.ಎಂ. ಅಶ್ರಫ್, ಮುನ್ಸಿಪಲ್ ಚೇರ್ಮನ್ ಅಬ್ಬಾಸ್ ಬೇಗಂ, ನಗರಸಭೆ ವಾರ್ಡ್ ಕೌನ್ಸಿಲರ್ ವಿಮಲಾ ಶ್ರೀಧರನ್ ಮುಂತಾದವರು ಮಾತನಾಡಿದರು. ಎಡಿಎಂ ಪಿ. ಅಖಿಲ್, ತಹಶೀಲ್ದಾರರು, ಇತರ ಕಂದಾಯ ಅಧಿಕಾರಿಗಳು, ಭೂಮಾಪನ ಇಲಾಖೆ, ಪರಿಶಿಷ್ಟ ಪಂಗಡ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಭಾಗವಹಿಸಿದ್ದರು. ಜಿಲ್ಲಾಧಿಕಾರಿ ಕೆ. ಎಂಬಾಶಿಕರ್ ಸ್ವಾಗತಿಸಿ ಕಾಸರಗೋಡು ಆರ್ಡಿಒ ಬಿನು ಜೋಸೆಫ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡು ಕಂದಾಯ ವಿಭಾಗೀಯ ಕಚೇರಿ ನೂತನ ಕಟ್ಟಡ ಪುಲಿಕುನ್ನವಿನಲ್ಲಿ ಕಾರ್ಯಾರಂಭಿಸಿತು. ಕಂದಾಯ ಸಚಿವ ಕೆ ರಾಜನ್ ಉದ್ಘಾಟಿಸಿದರು. ಕಾಸರಗೋಡು ಕಂದಾಯ ವಿಭಾಗೀಯ ಕಚೇರಿಯ ನೂತನ ಕಟ್ಟಡವನ್ನು ಕಂದಾಯ ವಸತಿ ಸಚಿವ ಕೆ ರಾಜನ್ ಅವರು ಅದ್ದೂರಿ ಸಮಾರಂಭದಲ್ಲಿ ನಾಡಿಗೆ ಸಮರ್ಪಿಸಿದರು. 1984ರವರೆಗೆ ಕಾಸರಗೋಡು ಕಂದಾಯ ವಿಭಾಗೀಯ ಕಚೇರಿ ಕಾರ್ಯನಿರ್ವಹಿಸಿರುವುದು ಮತ್ತು ಜಿಲ್ಲೆ ರಚನೆಯಾದಾಗಿನಿಂದ ಕಲೆಕ್ಟರೇಟ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಕಟ್ಟಡವು ಶಿಥಿಲಾವಸ್ಥೆಗೊಂಡ ನಂತರ ಅದನ್ನು ಕೆಡವಿ ಅದೇ ಸ್ಥಳದಲ್ಲಿ ಹೊಸ ಕಚೇರಿಯನ್ನು ನಿರ್ಮಿಸಲಾಯಿತು. ಹೊಸ ಕಚೇರಿ ಕಟ್ಟಡವು ಕೋರ್ಟ್ ಹಾಲ್, ಆರ್ಡಿಒ ಚೇಂಬರ್, ಫ್ರಂಟ್ ಆಫೀಸ್, ಕಚೇರಿ ವಿಭಾಗ, ಸಾರ್ವಜನಿಕ ಶೌಚಾಲಯ, ಸಿಬ್ಬಂದಿ ಶೌಚಾಲಯ, ದಾಖಲೆ ಕೊಠಡಿ, ಡೈನಿಂಗ್ ಹಾಲ್, ಆರ್ಡಿಒ ಕ್ಯಾಂಪ್ ಎಬಿ ಕಚೇರಿಯಂತಹ ಸೌಲಭ್ಯಗಳನ್ನು ಒಳಗೊಂಡಿದೆ. ಹೊಸ ಆರ್ಡಿಒ ಕಚೇರಿ ವಿಶೇಷ ಚೇತನ ಸ್ನೇಹಿ ಸಂಸ್ಥೆಯಾಗಿದೆ. ಉದ್ಘಾಟನಾ ಸಮಾರಂಭದಲ್ಲಿ ಜನಪ್ರತಿನಿಧಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಶಾಲಾ ಅಡುಗೆ ಕಾರ್ಮಿಕರ ಯೂನಿಯನ್ ಎಐಟಿಯುಸಿ ಕಾಸರಗೋಡು ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಕಾಸರಗೋಡು ತಾಲೂಕು ಕಚೇರಿಗೆ ಮಾರ್ಚ್ ಹಾಗೂ ಧರಣಿ ನಡೆಸಲಾಯಿತು. ಎಐಟಿಯುಸಿ ರಾಜ್ಯ ಉಪಾಧ್ಯಕ್ಷ ಕೆ.ವಿ. ಕೃಷ್ಣನ್ ಉದ್ಘಾಟಿಸಿದರು. ರಾಜ್ಯದಲ್ಲಿ ಶಾಲಾ ಅಡುಗೆ ಕಾರ್ಮಿಕರಿಗೆ ವೇತನ ಮತ್ತು ಇತರ ಸವಲತ್ತುಗಳನ್ನು ನಿರಾಕರಿಸುವುದನ್ನು ವಿರೋಧಿಸಿ ರಾಜ್ಯದಾದ್ಯಂತ ನಡೆಯುತ್ತಿರುವ ಹೋರಾಟದ ಭಾಗವಾಗಿ ಶಾಲಾ ಅಡುಗೆ ಕಾರ್ಮಿಕರ ಯೂನಿಯನ್ ಎಐಟಿಯುಸಿ ಕಾಸರಗೋಡು ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಕಾಸರಗೋಡು ತಾಲೂಕು ಕಚೇರಿಗೆ ಮಾರ್ಚ್ ಹಾಗೂ ಧರಣಿ ನಡೆಸಲಾಯಿತು. ಮಾರ್ಚ್ನಲ್ಲಿ ಹಲವಾರು ಮಂದಿ ಕಾರ್ಯಕರ್ತರು ಭಾಗವಹಿಸಿದರು.
ನಂತರ ನಡೆದ ಧರಣಿಯನ್ನು ಎಐಟಿಯುಸಿ ರಾಜ್ಯ ಉಪಾಧ್ಯಕ್ಷ ಕೆವಿ ಕೃಷ್ಣನ್ ಉದ್ಘಾಟಿಸಿದರು. ಓಣಂ ಹಬ್ಬ ಮನೆ ಬಾಗಿಲಿಗೆ ತಲುಪಿದ್ದರೂ ಕಾರ್ಮಿಕರ ವೇತನ ಮತ್ತು ಇತರ ಸವಲತ್ತುಗಳನ್ನು ತಡೆಹಿಡಿಯುವ ಸರ್ಕಾರದ ನಿಲುವು ಸ್ವೀಕಾರಾರ್ಹವಲ್ಲ ಎಂದು ಅವರು ಹೇಳಿದರು. വളരെ പ്രയാസപ്പെട്ടിട്ടാണ് തൊഴിലെടുക്കുന്നത്. മറ്റൊന്നും ഞങ്ങൾ പറയുന്നില്ല. അവരെ തൊഴിലാളികളായി അംഗീകരിക്കണം. അവർക്ക് കൃത്യമായി വേതനം നൽകണം. ഗവൺമെന്റ് വർദ്ധിപ്പിക്കുന്നില്ല എന്നത് മറ്റൊരു വിഷയം. തീരുമാനിച്ച വേതനം പോലും കേന്ദ്ര ഗവൺമെന്റിന്റെ കിട്ടുന്ന വിഹിതം കിട്ടുന്നില്ല എന്നതാണ് സ്വാഭാവികമായും സംസ്ഥാനത്തെ പലപ്പോഴായി ഉത്തരവാദപ്പെട്ടവർ പറയുന്നത്. അത് കിട്ടുന്നില്ല, ശരിയാണ്. എന്നാൽ കൊടുക്കുന്നത് അതുകൂടി ഉൾപ്പെടുത്തി സംസ്ഥാന ഗവൺമെന്റ് കൊടുക്കുന്നതല്ലോ. ഇപ്പൊ ഈ ജൂലൈ മാസം ശമ്പളം കൊടുത്തു. കേന്ദ്ര ഗവൺമെന്റിന്റെ വിഹിതമായ 1000 രൂപ മാറ്റിവെച്ചുകൊണ്ടാണ് തൊഴിലാളികൾക്ക് ശമ്പളം കൊടുത്തത്. അതെങ്കിലും കൃത്യമായി കൊടുക്കണ്ടേ? ರಾಜ್ಯ ಸಮಿತಿ ಸದಸ್ಯೆ ದುರ್ಗೇಶ್ವರಿ ಅಧ್ಯಕ್ಷತೆ ವಹಿಸಿದ್ದರು. ರಾಜ್ಯ ಕಾರ್ಯದರ್ಶಿ ಮುಖೇಶ್ ಬಾಲಕೃಷ್ಣನ್, ಜಿಲ್ಲಾ ಉಪಾಧ್ಯಕ್ಷೆ ರೀನಾ ಸಿ, ಜೊತೆ ಕಾರ್ಯದರ್ಶಿ ರೇವತಿ ರವಿಕುಮಾರ್, ಅಶ್ಕರ್ ಕಡವತ್ ಎಂಬಿವರು ಮಾತನಾಡಿದರು. ಯೂನಿಯನ್ ಜಿಲ್ಲಾಧ್ಯಕ್ಷ ಕೆ ಚಂದ್ರಶೇಖರನ್ ಸ್ವಾಗತಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಜೇಶ್ವರ ರೈಲ್ವೆ ನಿಲ್ದಾಣದಲ್ಲಿ ರೈಲು ಡಿಕ್ಕಿ ಹೊಡೆದು ಮೃತಪಟ್ಟ ಸ್ಥಿತಿಯಲ್ಲಿ ವೃದ್ಧರೊಬ್ಬರು ಪತ್ತೆಯಾಗಿದ್ದಾರೆ. ತಮಿಳುನಾಡು ನಿವಾಸಿ ನಜ್ಮುದ್ದೀನ್ ಖಾದರ್ ಬಾಚಾ ಆಗಿದ್ದಾರೆ ಮೃತ ದುರ್ದೈವಿ. ಮಂಜೇಶ್ವರ ರೈಲು ನಿಲ್ದಾಣದಲ್ಲಿ ರೈಲು ಡಿಕ್ಕಿ ಹೊಡೆದು ವೃದ್ಧರೊಬ್ಬರು ಮೃತಪಟ್ಟ ಘಟನೆ ನಡೆದಿದೆ. ಮೃತ ವ್ಯಕ್ತಿ ತಮಿಳುನಾಡು ನಿವಾಸಿ ನಜ್ಮುದ್ದೀನ್ ಖಾದರ್ ಬಾಚಾ ಎಂದು ಗುರುತಿಸಲಾಗಿದೆ. ಸೋಮವಾರ ಸಾಯಂಕಾಲ 5:40 ಸುಮಾರಿಗೆ ಈ ಅಪಘಾತ ಸಂಭವಿಸಿರುವುದು. ಕಾಸರಗೋಡಿನಿಂದ ಮಂಗಳೂರು ಭಾಗಕ್ಕೆ ಹೋಗುತ್ತಿದ್ದ ಎಗ್ಮೋರ್ ರೈಲಿನಿಂದ ಮಂಜೇಶ್ವರ ನಿಲ್ದಾಣದಲ್ಲಿ ಇಳಿದು ರೈಲ್ವೆ ಹಳಿ ದಾಟುತ್ತಿದ್ದಾಗ ಮಂಗಳೂರಿನಿಂದ ಕಾಸರಗೋಡು ಭಾಗಕ್ಕೆ ಬರುತ್ತಿದ್ದ ಮಾವೇಲಿ ರೈಲು ಡಿಕ್ಕಿ ಹೊಡೆದಿದೆ. ರೈಲ್ವೆ ಪೊಲೀಸರು, ಮಂಜೇಶ್ವರ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ತನಿಖೆ ನಡೆಸಿ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಕಳುಹಿಸಿದ್ದಾರೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕೇರಳ ವ್ಯಾಪಾರಿ ಏಕೋಪನ ಸಮಿತಿ ಮಂಜೇಶ್ವರ ಘಟಕದ ವಾರ್ಷಿಕ ಸಭೆ ಮಂಜೇಶ್ವರ ವ್ಯಾಪಾರಿ ಭವನದಲ್ಲಿ ನಡೆಯಿತು. ಸಂಘಟನೆಯ ಜಿಲ್ಲಾಧ್ಯಕ್ಷ ಅಹಮದ್ ಶರೀಫ್ ಉದ್ಘಾಟಿಸಿದರು. ಕೇರಳ ವ್ಯಾಪಾರ ಏಕೋಪನ ಸಮಿತಿ ಮಂಜೇಶ್ವರ ಘಟಕದ ವಾರ್ಷಿಕ ಸಭೆ ಮಂಜೇಶ್ವರ ವ್ಯಾಪಾರಿ ಭವನದಲ್ಲಿ ನಡೆಯಿತು. ಸಂಘಟನೆಯ ಜಿಲ್ಲಾಧ್ಯಕ್ಷ ಅಹಮದ್ ಶರೀಫ್ ಉದ್ಘಾಟಿಸಿದರು. ಸಂಘಟನೆಯ ಅಧ್ಯಕ್ಷ ಬಶೀರ್ ಕನಿಲಾ ಅಧ್ಯಕ್ಷತೆ ವಹಿಸಿದರು. ಕಾರ್ಯಕ್ರಮದಲ್ಲಿ ಮೃತಪಟ್ಟ ವ್ಯಾಪಾರಿಗಳ ಕುಟುಂಬಗಳಿಗೆ 4 ಲಕ್ಷ ರೂಪಾಯಿ ಧನ സഹായವನ್ನು ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್ വിതರಿಸಿದರು. ഭരണകർത്താക്കൾക്ക് മുമ്പിൽ പോലും ചില വിഷയങ്ങൾ വന്നപ്പോൾ പേടിപ്പെടുത്തുന്ന രീതിയിലുള്ള കേരളത്തിലെ നമ്പർ 1 സംഘടിത ശക്തിയാക്കി മാറ്റിയത് ടി നസീറുദ്ദീനെ പോലെയുള്ള വ്യക്തിത്വങ്ങളായിരുന്നു എന്നുള്ളത് നമ്മൾ അറിയാവുന്ന കാര്യമാണ്. ഇവിടെ നിങ്ങൾക്കറിയാം, വ്യാപാരികൾ എന്ന് പറയുമ്പോൾ കാലം ഒരുപാട് മാറി, വ്യാപാര മേഖലയിൽ മാറ്റങ്ങൾ വന്നു. ಜಿಲ್ಲಾ ವ್ಯಾಪಾರ ಭವನ ಆಯೋಜಿಸಿದ ಲಕ್ಕಿ ಕೂಪನ್ ಡ್ರಾವನ್ನು ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅಧ್ಯಕ್ಷೆ ಸಮೀನಾ ಟೀಚರ್ ನಿರ್ವಹಿಸಿದರು. ವ್ಯಾಪಾರಿಗಳ ಮಕ್ಕಳಾದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ನೀಡಲಾಗುವ ನಗದು ಪುರಸ್ಕಾರವನ್ನು ಮಂಜೇಶ್ವರ ಜನಮೈತ್ರಿ ಪೊಲೀಸ್ ವತಿಯಿಂದ ನೀಡಲಾಯಿತು. ದಯಾನಂದ ಬಂಗೇರ, ಸತ್ಯಜಿತ್, ಹಮೀದು ಹೊಸಂಗಡಿ, ಸುದರ್ಶನ್, ಐಸಕ್ ಮಂಜೇಶ್ವರ, ವಾರ್ಡ್ ಸದಸ್ಯೆ ರಾಧಾ, ಸೈಫುಲ್ಲಾ, ಕುಮುದಾ, ನಾಸರ್ ಮಿಲ್ಮಾ ಮುಂತಾದವರು ಉಪಸ್ಥಿತರಿದ್ದರು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕಾಸರಗೋಡಿನ ಜನಪ್ರಿಯ ವೈದ್ಯರು, ಸಾಮಾಜಿಕ, ಸಾಂಸ್ಕೃತಿಕ, ಸಾಹಿತ್ಯ ಕ್ಷೇತ್ರಗಳಲ್ಲಿ ಸಕ್ರಿಯರಾಗಿರುವ ಡಾಕ್ಟರ್ ಎ ಅಬ್ದುಲ್ ಸತ್ತಾರ್ ಅವರು ಬರೆದ 5ನೇ ಪುಸ್ತಕ ಧರ್ಮಾಸ್ಪತ್ರೆಯ ಬಿಡುಗಡೆ ಸೆಪ್ಟೆಂಬರ್ 7ರಂದು ನಡೆಯಲಿದೆ. ತನಿಮಾ ಕಲಾ ಸಾಹಿತ್ಯ ವೇದಿ ಆಶ್ರಯದಲ್ಲಿ ಪುಸ್ತಕ ಬಿಡುಗಡೆ ಸಮಾರಂಭವನ್ನು ಆಯೋಜಿಸಲಾಗುತ್ತಿದೆ. ಕಾಸರಗೋಡು ಮುನ್ಸಿಪಲ್ ಕಾನ್ಫರೆನ್ಸ್ ಹಾಲ್ನಲ್ಲಿ ಆಯೋಜಿಸಲಾಗುವ ಸಮಾರಂಭದಲ್ಲಿ ಡಾಕ್ಟರ್ ಎನ್.ಪಿ. ಹಾಫೀಜ್ ಮೊಹಮ್ಮದ್ ಅವರು ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್ ಅವರಿಗೆ ಮೊದಲ ಪ್ರತಿಯನ್ನು ನೀಡಿ ಧರ್ಮಾಸ್ಪತ್ರೆ ಪುಸ್ತಕವನ್ನು ಬಿಡುಗಡೆಗೊಳಿಸಲಿದ್ದಾರೆ. ಮಾಧ್ಯಮ ಕಾರ್ಯಕರ್ತ ರೆಹಮಾನ್ ತಾಯಲಂಗಡಿ ಪ್ರಾಸ್ತಾವಿಕ ಭಾಷಣ, ಬರಹಗಾರ ಪಿ. ಸುರಾಬ್ ಪುಸ್ತಕ ಪರಿಚಯ ಮಾಡಲಿದ್ದಾರೆ. ಕೆಜೆ ಜಾನಿ ಅಧ್ಯಕ್ಷತೆ ವಹಿಸುವರು. ತನಿಮಾ ಕಲಾ ಸಾಹಿತ್ಯ ವೇದಿ ಅಧ್ಯಕ್ಷ ಅಬು ತ್ವಾಹಿ ಸ್ವಾಗತಿಸುವರು. ನಗರಸಭಾ ಚೇರ್ಮನ್ ಅಬ್ಬಾಸ್ ಬೇಗಂ, ಡಾಕ್ಟರ್ ಬಿ. ನಾರಾಯಣ ನಾಯ್ಕ್, ಕೆಎ ಬಕ್ಕರ್, ಸುಲೇಖಾ ಮಾಹಿನ್, ವೇಣುಕಣ್ಣನ್, ಡಾಕ್ಟರ್ ಸಾಬಿತ್ ರೆಹಮಾನ್ ಮುಂತಾದವರು ಉಪಸ್ಥಿತರಿರುವರು. ಡಾಕ್ಟರ್ ಎ ಅಬ್ದುಲ್ ಸತ್ತಾರ್ ಪ್ರತ್ಯುತ್ತರ ಭಾಷಣ ಮಾಡುವರು. ರೆಹಮಾನ್ ಮುಟ್ಟತೊಡಿ ಧನ್ಯವಾದ ಅರ್ಪಿಸುವರು. ಖ್ಯಾತ ಬರಹಗಾರ ಡಾಕ್ಟರ್ ಅಂಬಿಕಾ ಸುತನ್ ಮಾಂಗಡ್ ಪುಸ್ತಕಕ್ಕೆ ಮುನ್ನುಡಿ ಬರೆದಿದ್ದು, ಚಿತ್ರಕಲಾವಿದ ವೇಣುಕಣ್ಣನ್ ಇಲಸ್ಟ್ರೇಷನ್ ಹಾಗೂ ಮುಖಪುಟ ರಚಿಸಿದ್ದಾರೆ. ಕರೆಂಟ್ ಬುಕ್ಸ್ ತ್ರಿಶೂರ್ ಆಗಿದ್ದಾರೆ ಪ್ರಕಾಶಕರು. ಡಾಕ್ಟರ್ ಸತ್ತಾರ್ ಅವರ ಈ ಹಿಂದೆ ಪ್ರಕಟವಾದ ಕೃತಿಗಳು പുലർകാല കാഴ്ചകൾ, ആരോഗ്യത്തിലേക്ക് തുറക്കുന്ന വാതിൽ, യാത്രക്കാർ അനുഭവങ്ങൾ, ഓർമ്മകൾ പെയ്യുന്ന ഇടവഴികൾ ಎಂಬಿವುಗಳು ಬಹುಚರ್ಚಿತವಾದ ಪುಸ್ತಕಗಳಾಗಿವೆ. ನ್ಯೂಸ್ ಬ್ಯೂರೋ, ಕಾಸರಗೋಡು.
ಕುರುಡಪದವು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓಣಂ ಆಚರಣೆಯನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು. ಶಾಲಾ ಮುಖ್ಯೋಪಾಧ್ಯಾಯ ಪದ್ಮನಾಭ ಬರ್ಲಾಯ ಉದ್ಘಾಟಿಸಿದರು. ಕುರುಡಪದವು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓಣಂ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಶಾಲಾ ಮುಖ್ಯೋಪಾಧ್ಯಾಯ ಪದ್ಮನಾಭ ಬರ್ಲಾಯ ಓಣಂ ಮಹತ್ವವನ್ನು ವಿವರಿಸುವುದರೊಂದಿಗೆ ಕಾರ್ಯಕ್ರಮವನ್ನು ಔಪಚಾರಿಕವಾಗಿ ಉದ್ಘಾಟಿಸಿದರು. ಶಾಲೆಯ ಎಲ್ಪಿ ಯುಪಿ ವಿದ್ಯಾರ್ಥಿಗಳು ರಕ್ಷಕರು ಸೇರಿ ತರಗತಿಯಲ್ಲಿ ಹೂವಿನ ರಂಗೋಲಿ ಹಾಕಿ ಸಂಭ್ರಮಿಸಿದರು. ಕಾರ್ಯಕ್ರಮದ ಅಂಗವಾಗಿ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ, ಶಿಕ್ಷಕರಿಗೆ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಯಿತು. ಶಾಲಾ ಶಿಕ್ಷಕಿಯರು, ಶಿಕ್ಷಕರು, ವಿದ್ಯಾರ್ಥಿಗಳು, ಪೋಷಕರು ಸೇರಿ ತಯಾರಿಸಿದ ಓಣಂ ಹಬ್ಬದೂಟವನ್ನು ಎಲ್ಲರಿಗೂ ಉಣಬಡಿಸಲಾಯಿತು. ಶಾಲಾ ಶಿಕ್ಷಕರಾದ ಅಬ್ದುಲ್ ರಹೀಂ, ಪ್ರಶಾಂತ್ ಕುಮಾರ್, ಯಶಸ್ ಕುಮಾರ್, ಚಿದಾನಂದ ಕುರುಡಪದವು, ಶಿಕ್ಷಕಿಯರಾದ ಪ್ರಮೀಳಾ, ಅರ್ಚನಾ, ಮೋಹಿನಿ ಟೀಚರ್ ಹಾಗೂ ರಕ್ಷಕರು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದರು. ನಂತರ ನಡೆದ ಸಮಾರೋಪ ಸಮಾರಂಭದಲ್ಲಿ ಶಾಲಾ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷ ಬಶೀರ್, ಶಾಲಾ ಮಾತೃಮಂಡಳಿ ಅಧ್ಯಕ್ಷೆ ಹಸೀನಾ ಕುರುಡಪದವು ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಿದರು. ಶಿಕ್ಷಕ ಗಿರೀಶ್ ಸ್ವಾಗತಿಸಿ ಧನ್ಯವಾದವಿತ್ತರು. ಶಿಕ್ಷಕ ಸತೀಶ್ ಕಾರ್ಯಕ್ರಮ ನಿರೂಪಿಸಿದರು. ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮ ಸಮಾಪನಗೊಂಡಿತು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಮೀಪುಗುರಿ ಹ್ಯೂಮನ್ ಯುಡ್ ಕ್ಲಿನಿಕಲ್ ಲ್ಯಾಬೋರೇಟರಿ, ಸುದರ್ಶನ್ ಡೆಂಟಲ್ ಕ್ಲಿನಿಕ್, ಎವಿ ಫಾರ್ಮಸಿಯ ಸಂಯುಕ್ತ ಆಶ್ರಯದಲ್ಲಿ ದೇವರಗುಡ್ಡೆ ಶ್ರೀಶೈಲ ಮಹಾದೇವ ದೇವಸ್ಥಾನದ ಟ್ರಸ್ಟಿನ ಸಹಯೋಗದೊಂದಿಗೆ ಉಚಿತ ವೈದ್ಯಕೀಯ ಶಿಬಿರ ಆಯೋಜಿಸಲಾಯಿತು. ಶ್ರೀ ಕ್ಷೇತ್ರದಲ್ಲಿ ನಡೆದ ಶಿಬಿರದಲ್ಲಿ ಹಲವಾರು ಮಂದಿ ಭಾಗವಹಿಸಿ ಶಿಬಿರದ ಪ್ರಯೋಜನ ಪಡೆದರು. ಮೀಪುಗುರಿ ಹ್ಯೂಮನ್ ಹುಡ್ ಕ್ಲಿನಿಕಲ್ ಲ್ಯಾಬೋರೇಟರಿ, ಸುದರ್ಶನಂ ಡೆಂಟಲ್ ಕ್ಲಿನಿಕ್, ಎಬಿ ಫಾರ್ಮಸಿಯ ಸಂಯುಕ್ತ ಆಶ್ರಯದಲ್ಲಿ ದೇವರಗುಡ್ಡೆ ಶ್ರೀಶೈಲ ಮಹಾದೇವ ದೇವಸ್ಥಾನ ಟ್ರಸ್ಟಿನ ಸಹಯೋಗದೊಂದಿಗೆ ದೇವರಗುಡ್ಡೆ ಶ್ರೀಶೈಲ ಮಹಾದೇವ ಕ್ಷೇತ್ರದಲ್ಲಿ ಉಚಿತ ವೈದ್ಯಕೀಯ ಶಿಬಿರ ಆಯೋಜಿಸಲಾಯಿತು. ಉಚಿತ ಮಧುಮೇಹ, ಅಧಿಕ ರಕ್ತದೊತ್ತಡ, ಫಿಸಿಯೋಥೆರಪಿ, ದಂತರೋಗ ತಪಾಸಣಾ ಶಿಬಿರ, ತಜ್ಞ ವೈದ್ಯರಾದ ಡಾಕ್ಟರ್ ಸುಂದರ ಆನೆಮಜಲು, ಡಾಕ್ಟರ್ ನಮಿತಾ ಕೆಎಸ್, ಡಾಕ್ಟರ್ ಕೃಷ್ಣಪ್ರಿಯ ಎಂಬಿವರ ಸಹಕಾರದಲ್ಲಿ ನಡೆಸಲಾಯಿತು. ಶಿಬಿರದ ಭಾಗವಾಗಿ ಎಬಿ ಫಾರ್ಮಸಿ ವತಿಯಿಂದ ಉಚಿತ ಔಷಧ ವಿತರಣೆ ನಡೆಯಿತು. ಜ್ಯೋತಿ ಶಿಬಿರಕ್ಕೆ ನೇತೃತ್ವ ವಹಿಸಿದ್ದರು. ಸ್ಥಳೀಯರು, ಊರವರು ಹಲವಾರು ಮಂದಿ ಭಾಗವಹಿಸಿ ಶಿಬಿರದ ಪ್ರಯೋಜನ ಪಡೆದುಕೊಂಡರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ವಿಶ್ವ ತೆಂಗಿನಕಾಯಿ ದಿನದ ಅಂಗವಾಗಿ ಕಾಸರಗೋಡು ಸಿಪಿಸಿಆರ್ಐ ಆಶ್ರಯದಲ್ಲಿ ರಾಷ್ಟ್ರೀಯ ಹಾಗೂ ಜಾಗತಿಕ ಮಟ್ಟದಲ್ಲಿ ತೆಂಗಿನಕಾಯಿ ವಲಯವನ್ನು ಬಲಪಡಿಸುವ ಎಂಬ ಗುರಿಯೊಂದಿಗೆ ಕಾರ್ಯಾಗಾರ ಆಯೋಜಿಸಲಾಯಿತು. ಸಂಸದ ರಾಜಮೋಹನ್ ಉನ್ನಿತಾನ್ ಉದ್ಘಾಟಿಸಿದರು. ವಿಶ್ವ ತೆಂಗಿನಕಾಯಿ ದಿನದ ಅಂಗವಾಗಿ ಕಾಸರಗೋಡು ಸಿಪಿಸಿಆರ್ಐನ ಆಶ್ರಯದಲ್ಲಿ ಹವಾಮಾನ ನಿರೋಧಕ ಮತ್ತು ಸುಸ್ಥಿರ ಭವಿಷ್ಯಕ್ಕಾಗಿ ತೆಂಗಿನ ಜೀನ್ ಬ್ಯಾಂಕ್ಗಳನ್ನು ಬಲಪಡಿಸುವುದು ಎಂಬ ವಿಷಯದ ಕುರಿತು ಅಂತಾರಾಷ್ಟ್ರೀಯ ಕಾರ್ಯಾಗಾರವನ್ನು ಆಯೋಜಿಸಲಾಯಿತು. ಕಾರ್ಯಕ್ರಮದಲ್ಲಿ ಸುಮಾರು 25 ಅಂತಾರಾಷ್ಟ್ರೀಯ ಪ್ರತಿನಿಧಿಗಳು ಮತ್ತು ಪ್ರಸಿದ್ಧ ವಿಜ್ಞಾನಿಗಳು, ಸಂಶೋಧಕರು, ನೀತಿ ತಜ್ಞರು ಸೇರಿದಂತೆ 50 ಭಾರತೀಯ ಪ್ರತಿನಿಧಿಗಳು ಭಾಗವಹಿಸಿದರು. ಕಾಸರಗೋಡು ಸಂಸದ ರಾಜಮೋಹನ್ ಉನ್ನಿತಾನ್ ಕಾರ್ಯಾಗಾರವನ್ನು ಉದ್ಘಾಟಿಸಿದರು. കാസർഗോഡ് നിലകൊള്ളുന്ന CPCRI സ്ഥാപനം വളരെ അഭിമാനകരമായ നേട്ടങ്ങൾ കൊയ്തെടുത്തുകൊണ്ടിരിക്കുന്ന ഒരു സ്ഥാപനമാണ് കാസർഗോഡ് CPCRI. നമുക്കറിയാം, ഈ നാളികേരം ഇനിയും കൂടുതൽ വിദേശ രാജ്യങ്ങളിലേക്ക് ഇതിൻ്റെ വൈവിധ്യമാർന്ന ഉൽപ്പന്നങ്ങൾ കയറ്റിയേക്കാം. കൽപ്പവൃക്ഷത്തിൻ്റെ ഒരു സാധനം പോലും ഉപയോഗശൂന്യമായിട്ടില്ല. തെങ്ങെന്ന് പറയുമ്പോൾ പല കഴിഞ്ഞാൽ പിന്നെ ഒറ്റത്തടി വൃക്ഷം നാളികേരം മാത്രമാണ്. നാളികേരത്തിൻ്റെ തടി ഫർണിച്ചറിന് വേണ്ടി നമ്മൾ ഉപയോഗിക്കുന്നുണ്ട്. അതിൻ്റെ വേരുകൾക്ക് പല ഉപയോഗമുണ്ട്. അപ്പോൾ വേര് തൊട്ട് തലവരെ എല്ലാ ഭാഗങ്ങളും നമ്മൾ ഉപയോഗിച്ചുകൊണ്ടിരിക്കുകയാണ്. ಸಿಪಿಸಿಆರ್ಐ ನಿರ್ದೇಶಕ ಡಾಕ್ಟರ್ ಕೆಬಿ ಹೆಬ್ಬಾರ್ ಅಧ್ಯಕ್ಷತೆ ವಹಿಸಿದ್ದರು. ಡಾಕ್ಟರ್ ಜೆಲ್ಫಿನಾ ಸಿ, ಡಾಕ್ಟರ್ ಸಂಜಯ್ ಕುಮಾರ್ ಸಿಂಗ್ ಎಂಬಿವರು ಮುಖ್ಯ ಭಾಷಣ ಮಾಡಿದರು. ಇಂಡೋನೇಷ್ಯಾ, ಕೋಟ್ ಡಿವೋರ್, ಬ್ರೆಜಿಲ್, ಪಪುವಾ ನ್ಯೂಗಿನಿಯಾ, ಶ್ರೀಲಂಕಾ, ಫಿಲಿಪೈನ್ಸ್, ಮಲೇಷಿಯಾ, ಜಮೈಕಾ, ಆಸ್ಟ್ರೇಲಿಯಾ, ಇಟಲಿ, ಜರ್ಮನಿ, ಫ್ರಾನ್ಸ್, ಸಮೋವಾ, ಥೈಲ್ಯಾಂಡ್ ಸೇರಿದಂತೆ 80 ದೇಶಗಳ ಪ್ರತಿನಿಧಿಗಳು ಕಾರ್ಯಾಗಾರದಲ್ಲಿ ಭಾಗವಹಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡ್.
ಬದಿಯಡ್ಕದಲ್ಲಿ 54ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಕಾರ್ಯಕ್ರಮ ಭಕ್ತಿಪೂರ್ವಕವಾಗಿ ಜರುಗಿತು. ಇದರ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ನೇತೃತ್ವದ ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಸ್ಥೆ ಕಾಸರಗೋಡು ವತಿಯಿಂದ 118ನೇ ಸಾಹಿತ್ಯ ಗಾನ ನೃತ್ಯ ವೈಭವ ಕಾರ್ಯಕ್ರಮ ಆಯೋಜಿಸಲಾಯಿತು. ಬದಿಯಡ್ಕದಲ್ಲಿ ನಡೆದ 54ನೇ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ನೇತೃತ್ವದ ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಸ್ಥೆ ಕಾಸರಗೋಡು ವತಿಯಿಂದ 118ನೇ ಸಾಹಿತ್ಯ ಗಾನನೃತ್ಯ ವೈಭವ ಕಾರ್ಯಕ್ರಮ ಹಲವಾರು ಕಲಾವಿದರ ಮನಮೋಹಕ ಕಲಾ ಪ್ರದರ್ಶನದೊಂದಿಗೆ ಬಹಳ ವಿಜೃಂಭಣೆಯಿಂದ ನಡೆಯಿತು. ಡಾಕ್ಟರ್ ವಾಣಿಶ್ರೀ ಅವರ ಸಾಹಿತ್ಯ ಪ್ರಸ್ತುತಿ ಹಾಗೂ ಮಧುಲತಾ ಪುತ್ತೂರು ಅವರ ನಿರೂಪಣೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಪ್ರತಿಮ ಕಲಾಕುಸುಮಗಳಾದ ಮಧುಲತಾ ಪುತ್ತೂರು, ಪೂಜಶ್ರೀ ಬದಿಯಡ್ಕ, ಅಹನಾ ಎಸ್ ರಾವ್, ಶ್ರದ್ಧಾ, ನವ್ಯಶ್ರೀ ಕುಲಾಲ್, ಮೇಧ, ತನುಶ್ರೀ, ಗೌತಮಿ, ಶಿವಪ್ರಿಯ, ದಿಯಾ ಸುಕೇಶ್ ಕಟ್ಟಿ, ಯಶಿಕಾ ಸಂದೀಪ್, ರಕ್ಷಿತಾ, ಆದಿರ, ಸಂಕೇತ್, ಪೃಥ್ವಿಕ್ ರೈ, ಧೃತಿಕ್ ರೈ, ಸಾನ್ವಿ ರೈ, ಸಾತ್ವಿಕ್ ರೈ ಮುಂತಾದವರು ಭಾಗವಹಿಸಿ ತಮ್ಮ ಕಲಾ ಪ್ರೌಢಿಮೆಯನ್ನು ಮೆರೆದರು. ಭಾಗವಹಿಸಿದ ಎಲ್ಲ ಕಲಾವಿದರಿಗೆ ಸಂಸ್ಥೆಯ ವತಿಯಿಂದ ವೇದಿಕೆಯ ಗಣ್ಯರ ಉಪಸ್ಥಿತಿಯಲ್ಲಿ ಸ್ಮರಣಿಕೆ ನೀಡಿ ಪುರಸ್ಕರಿಸಲಾಯಿತು. ವೇದಿಕೆಯಲ್ಲಿ ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷ ನರೇಂದ್ರ, ಪ್ರಧಾನ ಕಾರ್ಯದರ್ಶಿ ಗುರುಪ್ರಸಾದ್ ರೈ, ಡಾಕ್ಟರ್ ವೆಂಕಟ ಗಿರೀಶ್, ಅಚ್ಯುತ ಭಟ್ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಕೊನೆಯಲ್ಲಿ ಡಾಕ್ಟರ್ ವಾಣಿಶ್ರೀ ಅವರಿಗೆ ಗೌರವ ಸ್ಮರಣಿಕೆ ನೀಡಿ ಪುರಸ್ಕರಿಸಲಾಯಿತು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಸರಗೋಡು ಕಂದಾಯ ವಿಭಾಗೀಯ ಕಚೇರಿ ಕಟ್ಟಡ ಹಾಗೂ ಜಿಲ್ಲಾ ಮಟ್ಟದ ಹಕ್ಕುಪತ್ರ ಮೇಳದ ಉದ್ಘಾಟನೆ ಕಂದಾಯ ಸಚಿವ ಕೆ ರಾಜನ್ ಅವರಿಂದ. ಕಾರ್ಯಾರಂಭಿಸಿತು ಕಾಸರಗೋಡು ಕಂದಾಯ ವಿಭಾಗೀಯ ಕಚೇರಿಯ ನೂತನ ಕಟ್ಟಡ ಪುಲಿಕುನ್ನುವಿನಲ್ಲಿ. ಶಾಲಾ ಅಡುಗೆ ಕಾರ್ಮಿಕರ ಯೂನಿಯನ್ ಎಐಟಿಯುಸಿ ಕಾಸರಗೋಡು ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಮಾರ್ಚ್ ಹಾಗೂ ಧರಣಿ ಕಾಸರಗೋಡು ತಾಲೂಕು ಕಚೇರಿಗೆ. ರೈಲು ಡಿಕ್ಕಿ ಹೊಡೆದು ಮೃತಪಟ್ಟ ಸ್ಥಿತಿಯಲ್ಲಿ ವೃದ್ಧರೊಬ್ಬರು ಪತ್ತೆ, ಮಂಜೇಶ್ವರ ರೈಲ್ವೆ ನಿಲ್ದಾಣದಲ್ಲಾಗಿದೆ ಘಟನೆ. ಕೇರಳ ವ್ಯಾಪಾರಿ ಏಕೋಪನ ಸಮಿತಿ ಮಂಜೇಶ್ವರ ಘಟಕದ ವಾರ್ಷಿಕ ಸಭೆ ನಡೆಯಿತು ಮಂಜೇಶ್ವರ ವ್ಯಾಪಾರಿ ಭವನದಲ್ಲಿ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.